ಹಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ತಮ್ಮೆಲ್ಲರಿಗೂ ನನ್ನ ಧನ್ಯವಾದನ ತಿಳಿಸ್ತಾ ಎಂಕರೇಜ್ಮೆಂಟ್ಗೆ ನಾನು ತುಂಬ ಹೃದಯದ ಧನ್ಯವಾದನ ತಿಳಿಸ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನೀವು ಇಷ್ಟಪಡುವಂಥ ದೇವರು ಯಾರೇ ಆಗಿರ್ಬೋದು, ಅವರು ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದಾರೆ, ಏನು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋದೇನಿಲ್ಲ, ಆದ್ರೂ ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಡಿವೈನ್ ಮೂಲಕ ತಿಳ್ಕೊಳ್ಳೋಣ. ರೀಡಿಂಗ್ನ ಶುರು ಮಾಡೋಣ. ಫಸ್ಟ್ ಪೈಲ್ ಅಮೆಥಿಸ್ಟ್, ಸೆಕೆಂಡ್ ಪೈಲ್ ಟೈಗರ್ ಐ, ಥರ್ಡ್ ಪೈಲ್ ಬ್ಲ್ಯಾಕ್ ಟರ್ಮಲಿನ್. ಈ ಮೂರು ಪೈಲ್ನಲ್ಲಿ ನಿಮಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡಬಹುದು. ರೀಡಿಂಗ್ನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಪೈಲ್ ಅಮೆಥಿಸ್ಟ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಫೈಲ್ನ ತಗೊಂಡಿದ್ದೀರಾ, ನೀವು ತುಂಬಾ ಒಂದು ಭಗವಂತನಿಗೆ ಹತ್ತಿರವಾಗಿರುವಂತ ವ್ಯಕ್ತಿಗಳು. ನೋಡಿ, ಇಲ್ಲಿ ಚಾಮುಂಡೇಶ್ವರಿ ಪ್ರೆಸೆನ್ಸ್ ಇದ್ದಾರೆ. ಇಲ್ಲೆಲ್ಲ ಚಾಮುಂಡೇಶ್ವರಿ ಆರಾಧಕರು ಇರ್ಬೋದು, ಕಾಳಿಮಾ ಆರಾಧಕರು ಇರ್ಬೋದು, ಆತರ ದೇವಿ ಶಕ್ತಿಗಳು. ಇಲ್ಲೂ ಕ್ವೀನ್ ಆಫ್ ಪೆಂಟಿಕಲ್, ಭೂಮಿ ತಾಯಿ ಸ್ವರೂಪರು, ಒಂದು ಸಹನೆ ಇರೋವಂಥವ್ರು, ತುಂಬಾ ತಾಳ್ಮೆ ಇರೋವಂಥ ವ್ಯಕ್ತಿಗಳು. ಚಿಕ್ಕ ಚಿಕ್ಕ ವಿಷಯನ ಒಂದು ಸೆಲೆಬ್ರೇಟ್ ಮಾಡೋವಂಥ, ನಿಮ್ಮಲ್ಲಿ ಎಷ್ಟೇ ನೋವು ದುಃಖ ಏನೇ ಇದ್ರೂ ಒಂಥರ ಅದನ್ನ ಈ ಭೂಮಿ ತಾಯಿಗೆ ಎಷ್ಟೇ ನೋವು ಕೊಟ್ರು ಅವರು ಒಂಥರ ಬೇಜಾರು ಮಾಡ್ಕೊಳ್ದೆ ನಿಮ್ಗೆ ಒಳ್ಳೇದನ್ನೇ ಕೊಡ್ತಾ ಬರ್ತಾರಲ್ಲ, ಆ ತರ ಒಂದು ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು. ಏನೇ ಒಂದು ಸಂಪಾದನೆ ಮಾಡ್ಬೇಕು, ಒಂದು ಹಣ ಗಳಿಸ್ಬೇಕು ಅಂದ್ರೂ ಅದನ್ನ ನಿಯತ್ತಾಗಿ ದುಡಿಬೇಕು ಅನ್ನೋ ಒಂದು ಕಾಳಜಿ ಉಳ್ಳವರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಭಾವನಾತ್ಮಕವಾಗಿ ನೀವು ತುಂಬಾ ಒಂದು ಸ್ಟೇಬಲ್ ಆಗಿ ಒಂದು ರಾಕ್ ತರ ಇರುವಂತ ವ್ಯಕ್ತಿಗಳು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಂಥದೇ ಒಂದು ಚಾಲೆಂಜಸ್ ಬಂದ್ರು, ನೋಡಿ ಇಲ್ಲಿ ನೈನ್ ಆಫ್ ವಾಂಡ್ಸ್ ಎರಡು ಕಾರ್ಡಲ್ಲೂ ಬಂದಿದ್ದಾರೆ. ಅಂದ್ರೆ ಡಿವೈನ್ ಈ ರೀಡಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆನ್ಸ್ ಇದ್ದಾರೆ. ಎಂಥದೇ ಒಂದು ಕಷ್ಟಗಳು ಏನೇ ಬಂದ್ರು ಅದನ್ನ ದೃಢವಾಗಿ ಎದೆಗುಂದದೆ, ನೋಡಿ ಇಲ್ಲಿ ವ್ಯಕ್ತಿ ಹೆಂಗ್ ನಿಂತಿದ್ದಾರೆ. ಈ ತರ ಒಂದು ಒಳ್ಳೆ ಗುಂಡಿಗೆ ಅಂತ ಬರ್ತಾ ಇದೆ. ಒಂದು ಒಳ್ಳೆ ಗುಂಡಿಗೆ ಇರುವಂತ ವ್ಯಕ್ತಿಗಳು. ಕೆಲವರಿಗೆ ಅರ್ಥ ಆಗದೆ ಇರ್ಬೋದು ಗುಂಡಿಗೆ ಅಂದ್ರೆ ಏನು ಅಂತ. ಒಂಥರ ಕೆಚ್ಚೆದೆಯ ಒಂದು ಕನ್ನಡ, ಹಳೆಗನ್ನಡ, ಸ್ವಲ್ಪ ಒಂದು 90s ಆ ತರ ಕಿಡ್ಸ್ ಎಲ್ಲ ಆಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಕೆಚ್ಚೆದೆಯ ಗಂಡು, ಒಂಥರ ಏನೇ ಬಂದ್ರು ನಾನು
ಆ ಕಷ್ಟ ಏನೇ ಇದ್ರು ನಾನು ತಗೊಳ್ತೀನಿ, ನಾನು ಮುಂದೆ ಬರ್ತೀನಿ. ಅದು ಯಾರದೇ ಕಷ್ಟ ಇರ್ಬೋದು, ಅದು ನಾನು ತಗೊಳ್ತೀನಿ. ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರೋರು ಹೆಚ್ಚು ಟಾರಸ್ ಒಂದು ಎನರ್ಜಿ ಕಾಣ್ತಾ ಇದೆ. ತುಲಾ ರಾಶಿ, ಈ ತರ ವ್ಯಕ್ತಿಗಳು ಇಲ್ಲಿರ್ಬೋದು. ಆ ಒಂದು ಕುಂಭ ರಾಶಿ, ಈ ತರ ಮೀನರಾಶಿ, ಈ ತರ ವ್ಯಕ್ತಿಗಳಿರ್ಬೋದು. ಇವರು ಏನಂತ ಹೇಳಿದ್ರೆ ಹೆಚ್ಚು ಯಾರದೇ ಕಷ್ಟ ಬಂದ್ರು ಫಸ್ಟ್ ನೀವು ಹೋಗ್ತೀರಾ. ಅದು ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ನೀವು ಯೋಚನೆ ಮಾಡಲ್ಲ. ಟಕ್ ಅಂತ ಹೋಗ್ತೀರಾ, ಆ ನೆಗೆಟಿವ್ ತಗೊಳ್ತೀರಾ. ಮತ್ತೆ ಅವ್ರನ್ನ, ಬೇರೆಯವ್ರನ್ನ ನೀವು ಒಂಥರ ಸೇಫ್ ಮಾಡ್ತೀರಾ ಅನ್ನೋದು. ಯಾರೇ ಬಂದು ನಿಮ್ಮ ಹತ್ರ ಒಂದು ದೈವಿ ಎನರ್ಜಿ, ಒಂದು ದೇವಿ ಎನರ್ಜಿ ತುಂಬಿರೋ ಅಂತ ವ್ಯಕ್ತಿ ಯಾರೇ ಬಂದು ಏನೇ ಒಂದು ಕಷ್ಟ ಸುಖ ಹೇಳಿದ್ರು ಅದಕ್ಕೆ ನೀವು ಒಂದು ಏಂಜಲ್ ರೀತಿ ಅವ್ರಿಗೆ ಒಂದು ರಕ್ಷಣೆ ಕೊಡ್ತೀರಾ. ಒಂದು ಪ್ರೊಟೆಕ್ಷನ್ ಆಗಿ ನಿಂತ್ಕೊಂಡ್ಬಿಡ್ತೀರಾ ಅನ್ನೋದು ಡಿವೈನ್ ಮೆಸೇಜ್. ಅವರ ಮನಸ್ಥಿತಿಲಿ ನೀವು ಆ ತರ ವ್ಯಕ್ತಿ. ಒಂದು ಏನ್ ಬರ್ತಾ ಇದೆ ಅಂದ್ರೆ, ನನ್ನದೇ ಒಂದು ಸ್ವರೂಪ ನೀನು. ನಿನ್ನ ಕಷ್ಟಗಳೆಲ್ಲ ಮುಗಿದು ಎಂಡ್ ಆಗ್ತಾ ಇದೆ. ನೀವು ನೋಡಿ ಇಲ್ಲಿ ಬಾರ್ಡ್ರಲ್ಲಿ ನಿಂತಿದ್ದೀರಾ ಅಂದ್ರೆ ಇನ್ನೇನು ನಿಮ್ಮ ಕಷ್ಟಗಳೆಲ್ಲ ಕಳೆದೋಯ್ತು. ನಿಮ್ಮ ಒಂದು ಏನ್ ಕೆಲ್ಸ ನಾನು ಕೊಟ್ಟಿದ್ವಿ ಅದನ್ನ ನೀನು ದೃಢವಾಗಿ ಒಂದು ತಾಳ್ಮೆಯಿಂದ ಖುಷಿಯಾಗಿ ಅದನ್ನ ಸ್ವೀಕಾರ ಮಾಡಿದ್ಯಾ. ಎಂಥದೇ ಚಾಲೆಂಜ್ ಬಂದ್ರು ಅದನ್ನ ನೀನು ಸ್ವೀಕಾರ ಮಾಡಿ ಅದರಂತೆ ನೀನು ನಡ್ಕೊಂಡಿದೀಯಾ. ನಂಗಿಲ್ಲಿ ಏನ್ ಬರ್ತಾ ಇದೆ, ಒಂಥರ ಎಮೋಷನ್, ಮೈಯೆಲ್ಲ ಒಂಥರ ಹ್ಯಾಪಿಲಿ ಒಂಥರ ದುಃಖ ಬರುತ್ತೆ ನೋಡಿ. ಮೈಯೆಲ್ಲ ಒಂದು ವೈಬ್ರೇಷನ್ ಆಗ್ತಾ ಇದೆ. ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂಥರ ಆ ಒಂದು, ಇವಾಗ ದೇವ್ರು ಸಿಕ್ಕಿದ್ರೆ ಒಂದು ಅಪ್ಪುಗೆ, ದೇವರು ನಮ್ಮನ್ನ ಒಂದು ಅಪ್ಪುಗೆ ಕೊಟ್ಟು ಒಂದು ಪ್ರೀತಿಯಿಂದ ನಮ್ಮನ್ನ ಶಬಾಷ್, ನೀನು ನನ್ನ ಏನ್ ಚಾಲೆಂಜ್ ಕೊಟ್ಟಿದ್ದೀನಿ ಅದನ್ನ ನೀನು ದೃಢವಾಗಿ ಪ್ರಾಮಾಣಿಕವಾಗಿ ಒಂದು ತಾಳ್ಮೆಯಿಂದ ನೀನು ಆ ಚಾಲೆಂಜ್ ಅನ್ನ ಮುಗಿಸಿದ್ಯಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿನ್ನ ನೋಡಿ ಇಲ್ಲ, ಆ ಬುದ್ಧಿವಂತಿಕೆಯಿಂದ ಇದು ಆ ಒಂದು ನೋಡಿ ಇಲ್ಲಿ ರಕ್ಷಣೆ ನಿಮ್ಮ ಮೇಲೆ ಹೆಂಗಿದೆ ಡಿವೈನ್. ಸದಾಕಾಲ ನೀವು ಜನಗಳಿಗೆ ನೀವು ಇಷ್ಟ ಆಗದೆ ಇರ್ಬೋದು. ಯಾಕೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ, ನಿಮ್ಮ ಎನರ್ಜಿ ಅವ್ರಿಗೆ ಒಂದು ಮ್ಯಾಚ್ ಆಗದೆ ಇರೋ ಕಾರಣ ನಿಮ್ಮ ಒಂದು ವೇವ್ ಲೆಂತ್ಗೆ ಅವರು ಎನರ್ಜಿ ಸೇರದೆ ಇರ್ಬೋದು. ಆದ್ರೆ ನೀವು ಭಗವಂತನ್ಗೆ ಹತ್ತಿರವಾಗಿದ್ದೀರಾ ಅನ್ನೋ ಒಂದು ಜಡ್ಜ್ಮೆಂಟ್, ನಿನ್ನ ಒಂದು ಇದನ್ನ ನೀನು ಗುರಿ ಮುಟ್ಟಿದ್ಯಾ. ಏನಂತ ಹೇಳಿದ್ರೆ, ನಿಮ್ಮ ಒಂದು ಜರ್ನಿನ ನೀವು ಚೆನ್ನಾಗಿ ಮುಂದುವರ್ಸಿದೀರಾ. ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ವರ್ಲ್ಡ್ ಕಾರ್ಡ್ ಬಂದಿದೆ. ನಾನು ಏನ್ ಕೊಟ್ಟಿದ್ದೆ ಆ ಒಂದು ಕೆಲ್ಸನ ನೀನು ಪರಿಪೂರ್ಣತೆ ಮಾಡಿದ್ಯಾ, ಜಯಿಸಿದ್ಯಾ ನೀನು. ನೋಡಿ ಕೈನ ಐ ಆಮ್ ದ ವಿನ್ನರ್ ಅನ್ನೋದು ಬರ್ತಾ ಇದೆ. ಆ ತರ ಜಯಿಸಿದ್ಯಾ. ಎಂಥದೇ ಒಂದು ಟವರ್ ಮೂಮೆಂಟ್ ಇರ್ಲಿ, ಏನೇ ಇರ್ಲಿ, ಭಗವಂತನಿಗೆ ಹತ್ತಿರವಾಗಿ ಒಂದು ದೃಢವಾಗಿ ಒಂದು ನ್ಯಾಯ ನೀತಿಯಿಂದ ನೀನು ಬದುಕಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು ಮೈ ಚೈಲ್ಡ್ ಅಂತ ಅನ್ನೋದು ಬರ್ತಾ ಇದೆ. ಅನ್ನೋದು ಅವರ ಒಂದು ಮಾತು. ನಿಮ್ಗೆ ಇನ್ನು ಮುಂದೆ ಒಂದು
ನಿಮ್ಮ ಹಾದಿಲಿ ಯಾವುದೇ ಒಂದು ಆಬ್ಸ್ಟಿಕಲ್ಸ್ ಏನು ಇಲ್ದೇನೆ ನೋಡಿ ಕೋಲ್ಗಳು ಹೇಗೆ ಒಂದು ಆಕಾಶದ ಮೇಲೆ ಹಾರ್ಕೊಂಡ್ ಬರ್ತಾ ಇದೆ, ಆ ತರ ನಿಮ್ಮ ಎಲ್ಲ ಆಬ್ಸ್ಟಿಕಲ್ಸ್ನು ನೀವು ಮೀರಿ ಭಗವಂತನ ಒಂದು ದೃಷ್ಟಿಲಿ ನೀವು ವಿಕ್ಟ್ರಿನ ಪಡೆದಿದ್ದೀರಾ, ವಿಜಯನ ಗಳಿಸಿದ್ದೀರಾ. ಅದನ್ನ ನೀವು ಡಿವೈನ್ ನಿಮ್ಗೆ ಈ ತರ ಒಂದು ಸ್ಟೇಜ್ ಕೊಟ್ಟು ನಿಮ್ಮನ್ನ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಎಂಥದೇ ಒಂದು ಕಷ್ಟ ಇದ್ರೂ ಅದನ್ನ ಒಂದು ಶಾಂತಿಯುತವಾಗಿ ಆ ಒಂದು ದಡನ ನೀವು ಸೇರಿದ್ದೀರಾ ಅನ್ನೋದು ನೋಡಿ. ಇಲ್ಲೂ ಹಾಗೆ ಹೋಗ್ತಾ ಇದ್ದಾರೆ ಅನ್ನೋದು. ಅವರು ಯಾರೆಲ್ಲ ಈ ಫಸ್ಟ್ ಫೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಭಗವಂತನಿಗೆ ಒಂದು ಹಿಮಾಲಯ ಪರ್ವತನ ಅದೇ ಅಲ್ಲಿಗೆ ಹೋಗಿ ಅವರು ನೋಡ್ತಾರಲ್ವಾ, ಅಲ್ಲಿಗೆ ಹೋದ್ರೆ ಇವಾಗ ಪುಣ್ಯ ಅಂತ ಹೇಳ್ತಾರೆ. ಅಪ್ಪ ಒಂದು ಸ್ವರ್ಗಕ್ಕೆ ಹೋಗ್ತಿದೀವಿ ಅನ್ನೋ ರೀತಿ. ಈ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದೀರಾ, ನಿಮಗೆ ಡಿವೈನ್ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಬಂದಷ್ಟು ಪುಣ್ಯ ನಿಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿವೈನ್ ಯೂನಿವರ್ಸ್. ಎಲ್ಲ ಏಂಜಲ್ಸ್ಗೂ ನಾನು ಧನ್ಯವಾದನ ತಿಳಿಸ್ತಾ ಮೆಸೇಜ್ನ ಕೊಟ್ಟಿದ್ದಕ್ಕೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಇದಾಗಿತ್ತು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಟೈಗರ್ ಐನ ಸ್ಟೋನ್ನ, ನಿಮ್ಮ ರೀಡಿಂಗ್ ಏನಿರುತ್ತೆ ಡಿವೈನ್ ಕಡೆಯಿಂದ ತಿಳ್ಕೊಳ್ಳೋಣ. ಡಿವೈನ್ ನಿಮಗೆ ನಿಮ್ಮ ಬಗ್ಗೆ ಯಾವ ಒಂದು ಅಭಿಪ್ರಾಯನ ಇಟ್ಟಿದ್ದಾರೆ ತಿಳ್ಕೊಳ್ಳೋಣ. ಡಿವೈನ್ನ ಫಸ್ಟ್ ಮಾತು, ನೀವು ಒಂದು ಬ್ಯಾಲೆನ್ಸಿಂಗ್ ವ್ಯಕ್ತಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಭಾವನಾತ್ಮಕವಾಗಿರ್ಬೋದು ನೋಡಿ, ಇಲ್ಲಿ ಇವರು ಎಷ್ಟು ಒಂಥರ ದೃಢವಾಗಿದ್ದಾರೆ. ಸಮುದ್ರದ ಮೇಲೆ ಒಂದು ಇದ್ರ ಮೇಲೆ ಕೂತ್ಕೊಂಡಿದ್ದಾರೆ. ಒಂದು ಎಷ್ಟು ಹತೋಟಿಲಿ ಒಂದು ಪ್ರೊಟೆಕ್ಷನ್ ಇಂದ ಆ ಕಪ್ಪನ್ನ ಇಟ್ಕೊಂಡು ಕೂತಿದ್ದಾರೆ. ಒಂದು ದೃಢವಾದ ವ್ಯಕ್ತಿ
ನ್ಯಾಯಯುತವಾಗಿರುವಂಥ ವ್ಯಕ್ತಿ. ಆ, ಕಷ್ಟ ಅಂತ ಬಂದಾಗ ಸಹಾಯ ಮಾಡುವಂಥ ವ್ಯಕ್ತಿ. ಇಲ್ಲೂ ಕೂಡ ಹೆಚ್ಚು ನೋಡಿ, ಇಲ್ಲಿ ನಿಮಗೆ ಪ್ರಕೃತಿ ಕಂಡ್ರೆ ಇಷ್ಟ ಇರ್ಬೋದು. ಫಸ್ಟ್ ಪೈಲ್ ಅವ್ರಿಗೂ ಅಷ್ಟೇ, ಪ್ರಕೃತಿಗೆ ಹತ್ರವಾಗಿರುವಂಥ ವ್ಯಕ್ತಿ ಗಳು ಫಸ್ಟ್ ಪೈಲಲ್ಲೂ ಅದೇ ಇದಿತ್ತು. ಯಾವುದೇ ಒಂದು ನೋಡಿ ಇಲ್ಲಿ ಈ ನೆಗೆಟಿವಿಟಿ ಆ ಒಂದು ಕೇವ್ ಒಳಗಡೆ ಹೋಗೋದಿಕ್ಕೂ ಒಂಥರ ಇಂಜರಿ ಎಲ್ಲ ದೃಢವಾಗಿ ನಿಂತಿರೋ ಅಂತ ವ್ಯಕ್ತಿ. ಇದು ಫಸ್ಟ್ ಪೈಲಲ್ಲೂ ಬಂದಿತ್ತು. ಆ ಥರ ಎಂಥದೇ ಒಂದು ಕಷ್ಟ ಬಂದ್ರೂ ಅದನ್ನ ಎದೆ ಅಲ್ಲಿ ಕತ್ಲಿದೆಯಪ್ಪ, ಅಲ್ಲೇನೋ ಒಂದು ನೆಗೆಟಿವಿಟಿ ಇದೆ, ಹೋಗೋದ್ ಬೇಡ, ಹೋಗಿ ಅದನ್ನ ಎದುರಿಸುವಂಥದ್ದು. ಅದು ಯಾವುದೇ ಒಂದು ಕನ್ಫ್ಯೂಷನ್ ಇಲ್ದೇನೆ ಒಂದೇ ಮಾತು ಅವ್ರದ್ದು, ಹೋಗ್ಬೇಕಂದ್ರೆ ಹೋಗ್ಬಿಡೋದು. ಆ ತರ ಒಂದು ಮೆಚುರಿಟಿ ಇರೋಂತ ಒಂದು ಚಕ್ರವರ್ತಿಯ ಗುಣವುಳ್ಳಂತವ್ರು ಅನ್ನೋದನ್ನ, ಯಾರು ಎಷ್ಟೇ ನಿಮಗೆ ನೋವು ಕೊಟ್ರು ಯಾವುದೇ ಒಂದು ನೆಗೆಟಿವಿಟಿನೂ ಅಂಟದೇ ಇರುವಂತ ವ್ಯಕ್ತಿ. ನೋಡಿ, ಇಲ್ಲಿ ಕಮಲ ಇದೆ, ಆ ಒಂದು ಕೆಸರು ಇದು ಡೆವಿಲ್ ಇದೆ, ಆದ್ರೂ ಇಲ್ಲಿ ಪ್ರೊಟೆಕ್ಷನ್ ಇದೆ ಡಿವೈನ್ದು. ಇಲ್ಲಿ ಕ್ಯಾಂಡಲ್ಸ್ ಇದೆ ಅಂದ್ರೆ ಯಾವುದೇ ಒಂದು ನೆಗೆಟಿವಿಟಿನೂ ನಿಮ್ಗೆ ಅಂಟೋದಿಲ್ಲ. ಅಷ್ಟು ಒಂದು ಪರಿಶುದ್ಧವಾದ ಒಂದು ಸಹನೆ ಇರುವಂತ ವ್ಯಕ್ತಿಗಳು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಂಬರ್ 6, ಸಹಾಯ ಮಾಡುವಂತ ವ್ಯಕ್ತಿ. ನೀವು ಒಂದು ನಿಮ್ಗೆ ಒಂದು ಪ್ಯಾಷನ್, ಒಂದು ಏನಾರು ಒಂದು ನೋಡಿ, ಇಲ್ಲಿ ಅವರ ಡ್ರೆಸ್ ಹೇಗೆ ಹಾಕೊಂಡಿದ್ದಾರೆ, ಅವ್ರ ಹೇರ್ ಸ್ಟೈಲ್ ಹೆಂಗಿದೆ, ಒಂದು ನಿಮ್ಮನ್ನ ನೋಡಿದ ತಕ್ಷಣ ಜನಗಳು ಹೆಚ್ಚು ಅಟ್ರಾಕ್ಟ್ ಆಗ್ಬಿಡ್ತಾರೆ. ನೋಡಿ ಇಲ್ಲಿ ಆ ತರ ಹೆಚ್ಚು ಅಟ್ರಾಕ್ಟ್ ಆಗೋ ಅಂತ ವ್ಯಕ್ತಿಗಳು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ನೀವು ನೋಡಿ, ಎಲ್ಲಿದ್ದೀರಾ, ಈ ಕ್ರೌರತ್ವವನ್ನ ತೋರ್ಸಿ ನೋಡಿ, ಇಲ್ಲಿ ಕೈಯಲ್ಲಿ ಏನಿದೆ ಅಂತ ಒಂಥರ ಕೊಡ್ಲಿ ತರ ಇದೆ, ಮತ್ತೇನೋ ಒಂದು ಕೆತ್ತೋ ತರ ಇಲ್ಲೇನೋ ಇಟ್ಕೊಂಡಿದ್ದಾರೆ. ಒಂದು ಎಂಥದೇ ಒಂದು ಕ್ರೌರತ್ವ ಇರೋಂತ ಒಂದು ಡೆವಿಲ್ ಎನರ್ಜಿ ಇರೋಂತ ವ್ಯಕ್ತಿಗಳೇ ಬಂದ್ರು ನೀವು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ. ನೋಡಿ ಇಲ್ಲಿ ಒಂದು ಪೋಪ್ ಅನ್ನೋದು ಬರ್ತಾ ಇದೆ. ಒಂದು ದೈವಿಕ ವ್ಯಕ್ತಿಗಳು ಒಂದು ಮಾರ್ಗದರ್ಶನ ನೀಡೋ ಹಾಗೆ ಅವ್ರಿಗೆ ಮಾರ್ಗದರ್ಶನ ನೀಡಿ ಅವ್ರನ್ನ ಒಂದು ಶಿಲ್ಪಿಯಾಗಿ ನೀವು ಅವ್ರನ್ನ ಕೆತ್ತುತ್ತೀರಾ, ಅವ್ರನ್ನ ತಿದ್ದುತ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಂಥದೇ ಒಂದು ಚಾಲೆಂಜ್ ಬಂದ್ರು, ಆಬ್ಸ್ಟಿಕಲ್ಸ್ ಬಂದ್ರು ಅದನ್ನ ನೀವು ತೆರವು ಮಾಡುವಂತ ದಿಟ್ಟ ಧೀರ ವ್ಯಕ್ತಿ ಅನ್ನೋದು. ನೋಡಿ, ಇಲ್ಲಿ ಅತಿ ವೇಗದಲ್ಲಿ ನೀವು ಆ ಒಂದು ಕಷ್ಟನ ಹಿಂಗನ್ನೋ ಅಷ್ಟರಲ್ಲಿ ಅದನ್ನ ನಿಭಾಯಿಸ್ಬಿಡ್ತೀರಾ ಅಂತ ಒಂದು ಪ್ರಾಮಾಣಿಕ ಒಂದು ವ್ಯಕ್ತಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಂತ ಒಂದು ಮೆಜಿಷಿಯನ್ ಅನ್ನೋದು. ನೋಡಿ, ಇಲ್ಲಿ ಒಂದು ವೀಲ್ ಇದೆ, ಆ ಒಂದು ವೀಲ್ ಆಫ್ ಫಾರ್ಚೂನ್, ಆ ಒಂದು ಮೆಜಿಷಿಯನ್, ಆ ಒಂದು ಆ ವಿಧಿನೇ ಒಂದು ಬದಲಾಯಿಸುವಂತ ಮೆಜಿಷಿಯನ್ ನೀವು ಅನ್ನೋದು ಡಿವೈನ್ ಒಂದು ಮಾತು. ಒಂದು ದೃಢವಾದ ವ್ಯಕ್ತಿ, ಯಾವುದೇ ಒಂದು ವಿಷಯನೂ ಕೂಲಂಕುಷವಾಗಿ ಅದನ್ನ ಒಂದು ಮೆಚುರಿಟಿಯಿಂದ ಒಂದು ನ್ಯಾಯ ಕೊಡುವಂತ ವ್ಯಕ್ತಿ. ಅಂತ ವ್ಯಕ್ತಿಗಳು ನೀವು ಪ್ರಾಮಾಣಿಕರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಈ ಭೂಮಿ ತಾಯಿಯಷ್ಟೇ ನೀವು ಒಂದು ಪರಿಶುದ್ಧರು, ಒಂದು ತುಂಬಿದ ಕೊಡ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಏನ್ ನಿಮ್ಮ ಪ್ರಾರ್ಥನೆ ಮೊರೆ ಪ್ರತಿಯೊಂದನ್ನು ಭಗವಂತ ನೋಡ್ತಾ ಇದ್ದಾರೆ ನಿಮ್ಮ ಕಡೆ. ನಿಮ್ಮ ಪ್ರಾರ್ಥನೆ, ನಿಮ್ಗೆ ಯಾರು ಏನ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ಸ್ ಎಷ್ಟು ಕಾಟ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ಭಗವಂತ ನೋಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ನಾನು ಪ್ರೊಟೆಕ್ಷನ್ ಆಗಿದ್ದೀನಿ. ನೋಡಿ ಇಲ್ಲಿ ಈ ಕಡೆ ನೋಡಿ, ಡೆವಿಲ್ ಇದ್ರೂನು ನಿಮಗೆ ಪ್ರೊಟೆಕ್ಷನ್ ಇದೆ. ನಿಮ್ಮ ಪ್ರೀತಿಲಾಗಿರ್ಬೋದು, ನಿಮ್ಮ ಮೇಲೆ ಒಟ್ಟಿನಲ್ಲಿ ಭಗವಂತನ ಪ್ರೊಟೆಕ್ಷನ್ ಇದೆ. ನೀವು ಒಂದು ಸರಿಯಾದ ಹಾದಿಲಿದ್ದೀರಾ. ನಿಮ್ಮದ ಏನೇ ಒಂದು ಸ್ಟ್ರಗಲ್ ಇರಬಹುದು, ಕಷ್ಟ ಇರಬಹುದು, ಯಾವುದೇ ಒಂದು ಲೆಕ್ಕಿಸದೆ ಮುನ್ನುಗ್ಗೋದು, ಜನಗಳಿಗೆ ಸಹಾಯ ಮಾಡೋದು ಇರ್ಬೋದು. ಆ ಸಹಾಯದಿಂದ ನಾನು ಕಷ್ಟಕ್ಕೆ ಸಿಕ್ಕಾಕೊಳ್ತೀನಿ. ನೋಡಿ ಇಲ್ಲಿ ಒಂದು ಕೇವ್ ಇದೆ, ಒಂದು ಗುಹೆ, ಮತ್ತೆ ಇಲ್ಲಿ ಒಂದು ಡೆವಿಲ್ ತರ ಇದೆ. ಆ ತರ ಒಂದು ಕಷ್ಟಕ್ಕೆ ನಾನು ಸಿಕ್ಕಾಕೊಳ್ತೀನಿ ಅಂದ್ರೂ ಬೇರೆಯವರು ಕಷ್ಟನ ನೀವು ತಗೊಂಡು ಅವ್ರಿಗೆ ಒಂದು ಸಹಾಯ ಮಾಡುವಂತ ಆ ಗುಣನ ನಾನು ನೋಡಿದ್ದೀನಿ. ಎಂಥದೇ ಒಂದು ನೆಗೆಟಿವಿಟಿ ಇದ್ರೂ ನಿಮಗೆ ಅದು ಅಂಟೋದಿಲ್ಲ, ಯಾಕಂದ್ರೆ ನಾನು ನಿಮ್ಮ ಪ್ರೊಟೆಕ್ಷನ್ ಅಲ್ಲಿ ಇದ್ದೀನಿ. ನೋಡಿ ಇಲ್ಲಿ ಕ್ಯಾಂಡಲ್ಸ್, ಇದು ಸಿಂಬಲ್ ನೋಡಿ, ಇಲ್ಲಿ ಕೆಸರಲ್ಲಿರೋ ಕಮಲದಾಗೆ ನಿಮ್ಗೆ ಯಾವುದೇ ಒಂದು ನೆಗೆಟಿವಿಟಿ ನಿಮ್ಗೆ ಅಂಟೋದಿಲ್ಲ. ನಿಮ್ಮ ಒಂದು ಎಂಥದೇ ಒಂದು ಕಷ್ಟ ಇದ್ರೂ ಅದನ್ನ ದೃಢವಾಗಿ ನಿಭಾಯಿಸುವಂತ ಆ ಮೆಚೂರಿಟಿ, ಅದು ನನಗೆ ಬಹಳ ಇಷ್ಟ. ನಿಮಗೆ ಯಾರಾದ್ರೂ ದೃಷ್ಟಿ ಮಾಡಕ್ ಬಂದ್ರೆ ಅವ್ರ ದೃಷ್ಟಿನ ನಾನು ಬಂದ್ ಮಾಡ್ತೀನಿ. ಹೆದರ್ಕೊಳ್ಬೇಡಿ ಅನ್ನೋದು ನಿಮ್ಮ ಒಂದು ನಾಯಕತ್ವದ ಗುಣ. ಆ ಒಂದು ನಾಯಕತ್ವ ಅಂತ ಹೇಳಿದ್ರೆ ಏನೇ ಒಂದು ಕಷ್ಟ ಬಂದ್ರು, ಯಾರಿಗೆ ಕಷ್ಟ ಅಂದ್ರು ಅವ್ರಿಗೆ ಸಹಾಯ ಮಾಡೋದಿಕ್ಕೆ ಮುನ್ನುಗ್ತೀರಾ. ನೋಡಿ ಇಲ್ಲಿ ಒಬ್ಬ ಯೋಧನ ರೀತಿ, ನೀವು ಆ ಯೋಧನ ರೀತಿ ಅದನ್ನ ನಿಭಾಯಿಸುವಂತ ಆ ಗುಣ ನನಗೆ ಬಹಳ ಏನಂತ ಅಂದ್ರೆ, ಫಸ್ಟ್ ಫೈಲ್ ಪಾರ್ಟ್ 1, ಇದು ಪಾರ್ಟ್ 2 ತರ ಇದೆ. ಇದು ಕಂಟಿನ್ಯೂಟಿ ಇದಾಗಿದೆ. ಯಾರು ಈ ಸೆಕೆಂಡ್ ಫೈಲ್ ನ ನೀವು ನೋಡ್ತಾ ಇದ್ದೀರಾ, ನೀವು ಆ ಫಸ್ಟ್ ಫೈಲ್ ನೋಡ್ಕೊಂಡ್ ಬನ್ನಿ ಅನ್ನೋ ಒಂದು ಸಜೆಷನ್. ಅದ್ರದ್ದೇ ಕಂಟಿನ್ಯೂಟಿ ಇಲ್ಲಿ ಬಂದಿದೆ ಅನ್ನೋದು. ಅಲ್ಲಿ ನಿಮ್ಮ ಗುಣ, ವ್ಯಕ್ತಿತ್ವನ ನೀವು ನಿಭಾಯಿಸೋ ರೀತಿನ ತಿಳಿಸ್ತಾ ಇದ್ದೀರೋ. ಇಲ್ಲಿ ನೀವು ಏನೇನ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ನಾನು ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ನಿಮಗೆ ಕೆಟ್ಟ ದೃಷ್ಟಿ ಹಾಕೋರ ಅವ್ರ ಕಣ್ಣು ಬಂದ್ ಮಾಡ್ತೀನಿ. ನಿಮಗೆ ಈ ತರ ಒಂದು ದುಃಖನ ಕೊಡೋದನ್ನು ನಾನು ನೋಡ್ತಾ ಇದ್ದೀನಿ. ಆದ್ರೆ ಯಾವುದು ನಿಮ್ಗೆ ತಾಕಲ್ಲ. ನಿಮ್ಗೆ ನಾನು ಪ್ರೊಟೆಕ್ಷನ್ ಅಲ್ಲಿ ಇದ್ದೀನಿ. ನೀವು ಕೆಸರಲ್ಲಿರೋ ಕೆಸರಲ್ಲಿ ಅರಳಿರೋ ಅಂತ ಒಂದು ಕಮಲ ಅನ್ನೋದು. ಯಾವುದೇ ವಿಷಯನೋ ನೀವು ಎಂಥದೇ ಸಿಚುವೇಶನ್ ಇದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ತಗೊಬರೋ ಅಂತ ವ್ಯಕ್ತಿಗಳು. ಎಂಥ ಕ್ರೌರತ್ಯನೇ ಇರಲಿ, ಅದನ್ನ ಒಂದು ದೈವಿಕತ್ವದಿಂದ ಅದನ್ನ ಒಂದು ನಾರ್ಮಲ್ ಸ್ಥಿತಿಗೆ ಒಂದು ತಗೊಂಡ್ ಬರೋ ಅಂತ ವ್ಯಕ್ತಿ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡುವಂತ ವ್ಯಕ್ತಿ. ಆ ಒಂದು ಮೆಚ್ಯೂರಿಟಿ ನನಗೆ ಬಹಳ ಇಷ್ಟ. ನಿಮ್ಮಲ್ಲಿ ಆ ಜ್ಞಾನ, ಆ ದೃಢವಾದ ನಿಮ್ಮ ಒಂದು ವಜ್ರಕಾಯ ಅಂತ ಬರ್ತಾ ಇದೆ. ಆ ದೃಢವಾದ ನಿಮ್ಮ ಒಂದು ವಜ್ರಕಾಯ, ಆ ಒಂದು ದೃಢತೆ, ಆ ಒಂದು ಸಂಯಮ, ಸಹನೆ, ಇದೆಲ್ಲಾನು ನನಗೆ ತುಂಬಾ ಇಷ್ಟ. ಆ ಒಂದು ಭೂಮಿ ತೂಕದ ವ್ಯಕ್ತಿಗಳು, ಆ ಪ್ರಕೃತಿ ನಿಮ್ಗೆ ಬಹಳ ಹತ್ರವಾಗಿದೆ ಅನ್ನೋದು ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು.
ಪ್ರಕೃತಿಲಿರೋ ಅಂತ ಎಲ್ಲ ಸತ್ವ ಎಲ್ಲ ಗುಣನೂ ನೀವು ಹೊಂದಿರೋ ಅಂತ ವ್ಯಕ್ತಿಗಳು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಟೈಗರ್ ಐ ಸೆಲೆಕ್ಟ್ ಮಾಡಿದೀರಾ, ಅದೇ ನಿಮಗೆ ಯಾರೇ ಒಂದು ಕೆಟ್ಟ ದೃಷ್ಟಿ ಹಾಕಿದ್ರು, ನೆಗೆಟಿವಿಟಿ ಬಿಟ್ರು ಯಾವುದು ನಿಮಗೆ ಅಂಟೋದಿಲ್ಲ. ಯಾಕಂದ್ರೆ ನಾನು ನಿಮ್ಮ ಪ್ರೊಟೆಕ್ಷನ್ ಅಲ್ಲಿ ಇದ್ದೀನಿ. ಅವರ ಯಾರು ನಿಮ್ಗೆ ಕೆಟ್ಟ ದೃಷ್ಟಿ ಹಾಕ್ತಾರೆ ಅವರ ಒಂದು ಕಣ್ಣನ್ನೇ ಬಂದ್ ಮಾಡ್ತೀನಿ ಅನ್ನೋದು. ಯಾವುದೇ ಒಂದು ಕನ್ಫ್ಯೂಷನ್ ಇಲ್ದೇನೆ ನೀವು ಒಂದೇ ನೋಡಿ, ಇಲ್ಲಿ ದ್ವಂದ್ವ ಇದೆ ಅಲ್ಲ, ಎರಡು ಕಡೆ ತೋರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನೀವು ಒಂದು ಫೈರ್ ಆಗಿ ಒಂದು ವಾಂಚ್ ಇಟ್ಕೊಂಡು ಹಿಂಗೆ ಕೆಚ್ಚದೆಯ ಎಂಥದೇ ಸ್ಟ್ರಗಲ್ ಬಂದ್ರು ನನಗೆಷ್ಟೇ ನೋವಾಗ್ಲಿ ದುಃಖ ಆಗ್ಲಿ ಅದನ್ನ ಭೇದಿಸ್ತೀನಿ, ನಿಭಾಯಿಸ್ತೀನಿ ಅನ್ನೋ ಒಂದು ಗುಣ ಇದೆಯಲ್ಲ. ಯಾವುದೇ ಒಂದು ಚಾಲೆಂಜ್ ಇದ್ರೂ ಅದನ್ನ ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ಆ ಗುಣ. ಎಂತ ಒಂದು ಕ್ರೂರತೆ ಇರೋರ್ನು ನೀವು ಒಂದು ಶಿಲ್ಪಿಯಾಗಿ ಅವ್ರನ್ನ ಒಂದು ತಿದ್ದೋ ಅಂತ ಆ ಒಂದು ನಿಮ್ಮ ಒಂದು ಮಾರ್ಗದರ್ಶನದ ಒಂದು ನುಡಿ, ಆ ಒಂದು ದೈವಿಕತ್ವ, ಇದೆಲ್ಲ ನನಗೆ ಬಹಳ ಒಂದು ಪ್ರೀತಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಯಾರೆಲ್ಲ ಈ ಟೈಗರ್ ಐನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಈ ಫೈಲು ಇವಾಗ ನಾನು ಏನ್ ಹೇಳಿದೆ ಇದೆಲ್ಲ ವಾಯ್ಸ್ ರೆಕಾರ್ಡ್ ಹೊಟ್ಟೋಗಿತ್ತು. ತಕ್ಷಣ ಅದೇ ಈ ದೃಷ್ಟಿ ಯಾರು ಹಾಕಿರ್ತಾರೆ ಅವ್ರ ದೃಷ್ಟಿ ಬಂದ್ ಮಾಡ್ತೀನಿ ಅನ್ನೋದು, ಆ ಒಂದು ನೆಗೆಟಿವಿಟಿ ಅವರು ಶಮನ ಮಾಡ್ತೀನಿ. ಅವ್ರಿಗೆ ಎಷ್ಟೇ ನಿಮ್ಗೆ ತೊಂದರೆಗಳನ್ನ ಡೆವಿಲ್ ಎನರ್ಜಿಗಳು ಹಾಕಿದ್ರು ಅವ್ರೇನು ಮಾಡಕ್ಕಾಗಲ್ಲ ನೋಡಿ. ಮತ್ತೆ ಈ ರೀಡಿಂಗ್ ನಾನು ಮತ್ತೆ ಸೆಟ್ ಮಾಡಿ ಇದನ್ನ ಮಾಡಿದೀನಿ. ಮತ್ತೆ ಅವ್ರು ಏನು ನನಗೆ ಮೆಸೇಜ್ ಕೊಟ್ಟಿದ್ರು ಅದನ್ನ ಹೇಳೋ ಅಂತ ಪ್ರಯತ್ನ ಮಾಡಿದೀನಿ. ಆದ್ರೆ ಒರಿಜಿನಲ್ ಅಲ್ಲಿ ಬಂದಷ್ಟು ಒಂದು ಆ ಒಂದು ಎನರ್ಜಿ ಶಕ್ತಿ ಇದ್ರಲ್ಲಿ ಬಂದಿಲ್ಲ. ಆದ್ರೆ ಮೆಸೇಜ್ ಸೇಮ್ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಬ್ಲ್ಯಾಕ್ ಟರ್ಮಲಿನ್ ಸ್ಟೋನ್ ನ ಥರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ ಅನ್ನೋದನ್ನ
ನೋಡಿ, ಡಿವೈನ್ ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ಇಲ್ಲಿ ಇದು ಸ್ಟಾರ್ ಕಾರ್ಡ್. ಹೀಲಿಂಗ್ ನಡೀತಾ ಇದೆ. ಇಲ್ಲೂ ಸ್ಟಾರ್ ಕಾರ್ಡ್ ಬಂದಿದೆ, ಹೀಲಿಂಗ್ ನಡೀತಾ ಇದೆ. ನೋಡಿ ಇಲ್ಲಿ ಇಲ್ಲಿ 2 ಕಾರ್ಡ್, ಒಂದು ಕಾರ್ಡ್ ತೆಗೆಯೋಣ ಅನ್ಕೊಂಡೆ, 2 ಕಾರ್ಡ್ ಬಂತು. ನೀವು ಪ್ರೀತಿಸುವಂತ ದೇವರು ನಿಮ್ಮ ಬಗ್ಗೆ ಒಂದು ಯಾವ ಒಂದು ಭಾವನೆ, ಆಲೋಚನೆ, ನಿಮ್ಮನ್ನ ಅವರು ಏನು ಜಡ್ಜ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ಅವರೇ ಕಳ್ಸಿರೋ ಅಂತ ಆತ್ಮಗಳು ನಾವೆಲ್ಲ. ಆದ್ರೂ ಈ ರೀಡಿಂಗ್ ಏನಂತ ಹೇಳಿದ್ರೆ, ಒಂದು ನ್ಯಾಯಯುತವಾದ ವ್ಯಕ್ತಿ. ನೀವು ಒಂದು ಭಾವನಾತ್ಮಕಕ್ಕಿಂತ ಒಂದು ನ್ಯಾಯ, ನೀತಿ, ಒಂದು ತರ್ಕಬದ್ಧವಾಗಿ ನೋಡುವಂತ ವ್ಯಕ್ತಿ ಉಳ್ಳವರು. ಎಂಥದೇ ಒಂದು ಸಿಚುಯೇಷನ್ ಬಂದ್ರೂ ಅದು ಒಂದು ಜ್ವಾಲಾಮುಖಿ ತರ ಒಂದು ನೋಡಿ ಇಲ್ಲಿ ಯಾರೇ ಒಂದು ಜಗಳಗಳು ಮಾಡ್ಕೊಂಡಿದ್ರು ಅವರ ಒಂದು ಈ ತರ ಒಂದು ಇರೋರ್ಗೆ ನೀವು ಒಂದು ಹೀಲ್ ಮಾಡುವಂತ ವ್ಯಕ್ತಿ. ನ್ಯಾಯವಾಗಿ ತರ್ಕಬದ್ಧವಾಗಿ ಅದನ್ನ ಬ್ಯಾಲೆನ್ಸ್ ತಗೊಂಡ್ಬರುವಂತ ವ್ಯಕ್ತಿ. ಅವ್ರದ್ದು ನೆಗೆಟಿವ್ ಇದ್ರೆ ನೆಗೆಟಿವೇ, ಪಾಸಿಟಿವ್ ಇದ್ರೆ ಪಾಸಿಟಿವೇ. ಅದು ಒಂದು ನೇರ ನುಡಿ. ನೀವು ಅಲ್ಲಿ ಭಾವನೆಗಳ ಹಾಕೋದಿಲ್ಲ. ಇವ್ರು ನನ್ನ ಮಕ್ಕಳು ಅಥವಾ ನಮ್ಮ ಅಣ್ಣ ತಮ್ಮದಿರು, ನಮ್ಮ ಬಂಧು ಬಳಗ, ಈ ತರ ಎಲ್ಲ ನೀವು ಫಾರ್ಮಾಲಿಟೀಸ್ ನೋಡಲ್ಲ. ಒಂಥರ ತರ್ಕಬದ್ಧವಾಗಿ ನ್ಯಾಯ ಕೊಡ್ತೀರಾ, ಒಂದು ಅವ್ರಿಗೆ ಒಂದು ಬ್ಯಾಲೆನ್ಸ್ ಮಾಡಿಸ್ತೀರಾ, ಒಂದು ಹೀಲ್ ಮಾಡ್ತೀರಾ. ನೋಡಿ ಇಲ್ಲಿ ಈ ಕೈಲು ಇದು ಸ್ಟಾರ್ ಕಾರ್ಡೆ. ಅದು ಒಂದು ಮೇಲೆ ಕೆಳಗೆ ಇರೋದು, ಆ ಒಂದು ಮೇಲೆ ಕೆಳಗೆ ಇರೋದು, ಅದೊಂದು ಅದನ್ನ ನೀವು ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಏನು ಹೇಳ್ಬೇಕೋ ಅದನ್ನ ಕರೆಕ್ಟ್ ಆಗಿ ಹೇಳೋವಂತ ವ್ಯಕ್ತಿ. ಅವರಲ್ಲಿ ಏನಾದ್ರೂ ಒಳ್ಳೇದು ಇದ್ರೆ ಅದನ್ನ ಗುರ್ತಿಸಿ ಅವ್ರಿಗೆ ಒಂದು ಅದನ್ನು ನೀವು ಒಳ್ಳೆತನನು ಗುರ್ತಿಸುವಂತ ವ್ಯಕ್ತಿಗಳು. ಅವರಲ್ಲಿರೋ ಕೆಟ್ಟತನ ಅದರಿಂದ ಜ್ವಾಲಾಮುಖಿಯಾಗಿ ಹೇಗೆ ಒಂದು ಬೆಂಕಿ ಎಲ್ಲ ಹರಡುತ್ತೆ, ಅದನ್ನ ಶಮನ ಮಾಡಿ ಅದು ತಪ್ಪು ಸರಿ ಅದನ್ನ ಕರೆಕ್ಟ್ ಆಗಿ ಹೇಳೋ ಅಂತ ವ್ಯಕ್ತಿ. ಇದರಿಂದ ನಿಮ್ಗೆ ತುಂಬಾ ಚಾಲೆಂಜಸ್ ಇರುತ್ತೆ. ಅದು ನಿಮ್ಗೆ ಒಂದು ಡೆತ್ ತನಕನೂ ಕರ್ಕೊಂಡು ಹೋಗ್ಬಿಡುತ್ತೆ. ಅಂತ ಆಗಿದ್ರೂನು ನೀವು ನಿಮ್ಮ ಒಂದು ತರ್ಕಬದ್ಧ ಒಂದು ಈ ಸೋಡ ನೋಡಿ ಹೇಗೆ ಇಟ್ಕೊಂಡು ದಿಟ್ಟವಾಗಿ ನಿಂತಿದ್ದಾರೆ, ಆತರ ಯಾವ್ದಕ್ಕೂ ಜಗ್ಗದಾಗೆ. ಇಲ್ಲಿ ಸಿಡಿಲಿದೆ, ಇಲ್ಲಿ ಕೊಡ್ಲಿ ಇದೆ, ಇದು ಏನು ಮಚ್ಚಿದೆ, ಆದ್ರೂನು ನೀವು ಕತ್ತಲೆ ಆ ಒಂದು ಇದ್ರೂನು ಎದುರಲ್ಲ, ಧೃತಿಗೆಡಲ್ಲ. ಸತ್ಯ ಹೇಳೋದಿಕ್ಕೆ ನೀವು ಹಿಂಜರಿಯೋದಿಲ್ಲ. ಆ ಒಂದು ಸ್ಟ್ರೆಂತ್, ಪವರ್ ನಿಮ್ಗಿದೆ. ಎಂಥ ಡೆವಿಲೇ ಆದ್ರೂ ನೀವು ಅದನ್ನ ಒಂದು ನಿಮ್ಮ ಒಂದು ಪವರ್ ಇಂದ ಅದನ್ನ ಶಮನ ಮಾಡ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಸೊಬಗು ನಿಮ್ಮಲ್ಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದನ್ನ ಜಯಿಸುವಂತ ಜಯಶಾಲಿ ನೀವು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, 4 ಆಫ್ ಸಾರ್ಟ್ಸ್, ಆ ಒಂದು
ಜರ್ನಿನ ನೀವು ಅದನ್ನ ಅವರು ಭಗವಂತ ಗಮನಿಸ್ತಾ ಇದ್ದಾರೆ. ಆ ಒಂದು ಜರ್ನಿ ಒಂದು ಪರಿಪೂರ್ಣ ಆಗಿದೆ. ಅದರಲ್ಲಿ ಏನೇ ಚಾಲೆಂಜ್ ಬಂದ್ರೂ ಅದನ್ನ ಆ, ನಿಭಾಯಿಸಿ ಆ, ಅದನ್ನ ನೀವು ಒಂದು ಒಳ್ಳೆ ರೀತಿ ತಗೊಂಡು ಆ ಆ ಪ್ರೀತಿನೇ ಆಗ್ಲಿ ಒಂದು ದೈವಕತ್ವನೇ ಆಗ್ಲಿ ತಗೊಂಡು ಬರ್ತಾ ಇರೋದು ನಂಗೆ ಬಹಳ ಖುಷಿಯಾಗಿದೆ. ಅದ್ರಲ್ಲೊಂದು ಪ್ರೀತಿ, ಸಹನೆ, ಆ, ಒಂದು ಆ ಹೀಲಿಂಗ್ ನ ತಗೊಂಡು ಬರ್ತಾ ಇರೋದು. ಯಾವುದೇ ಒಂದು ಎಂತ ನೋಡಿ ಇಲ್ಲಿ ಸಿಡಿಲು, ಆ ಸಿಡಿಲ್ ಕೂಡ ನೀವು ತಡೆಯುವಂತ ವ್ಯಕ್ತಿಗಳು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಮಾರ್ಗದರ್ಶನ ನೀಡಿ ಒಂದು ಹೊಸ ಯೋಜನೆಗಳನ್ನ ಹಾಕೊಡುವಂತ ಆ ಒಂದು ಪರಿಜ್ಞಾನ ಉಳ್ಳಂತ ಒಂದು ದೈವಿಕ ಬುದ್ಧಿಶಕ್ತಿ ಉಳ್ಳ ಒಂದು ನೇರ ನುಡಿಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು. 2 ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೀವೊಬ್ರು ಸ್ಟಾರ್ ಸೀಟ್ಸ್. ಎಂತದೇ ಒಂದು ಸಿಚುಯೇಷನ್ ಇದ್ರೂನು ನೋಡಿ ಇಲ್ಲಿ ಡೆತ್ ಕಾರ್ಡ್ ಸೇಮ್ ಇದೆ ಇಲ್ಲಿ. ಅದನ್ನ ಈ ತರ ಒಂದು ಪರಿವರ್ತನೆ ಮಾಡ್ತೀರಾ, ದೈವಿಕತ್ವಕ್ಕೆ ಪರಿವರ್ತನೆ ಮಾಡ್ತೀರಾ. ಆ ತರ ಹೀಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ. ನೋಡಿ ಸೇಮ್ ಇದು ಹಿಂಗ್ ಬಿದೋಗಿದೆ, ಇದು ಸ್ಕೆಲ್ಟನ್. ಇದಕ್ಕೆ ಏನು ಜೀವ ಇಲ್ಲ, ಡೆತ್ ಇದೆ. ಇದು ಒಂದು ಪ್ರೀತಿನ ತಗೊಂಡ್ಬರ್ತಾ ಇದೆ. ಇಲ್ಲಿ ನರಕ ತರ ಎಂತದೇ ನರಕದ ಸಿಚುಯೇಷನ್ ಇದ್ರೂನು ಅದನ್ನ ನೀವು ಪ್ರೀತಿಯಿಂದ ದೃಢತೆಯಿಂದ ಅದನ್ನ ನೀವು ಹಂಚೋದಿಕ್ಕೆ ಬಂದಿರೋಂತ ವ್ಯಕ್ತಿಗಳು. ನೋಡಿ ಇಲ್ಲಿ ಇವರು ಒಂದು ಏನ್ ಬುಕ್ ಇಟ್ಕೊಂಡಿದ್ದಾರೆ, ಒಂದು ಡ್ರೆಸ್ ಈ ತರ ಇದೆ ಅಂದ್ರೆ ಒಂದು ಈ ಕ್ರಿಶ್ಚಿಯನ್ ಇದ್ರಲ್ಲಿ ಒಂದು ಪೋಪ್ಗಳು ಅದೇನ್ ಹೇಳ್ತಾರಂತ ಗೊತ್ತಿಲ್ಲ, ಪೋಪ್ಗಳು ಇರ್ತಾರಲ್ಲ ಆ ತರ ಒಂದು ಜ್ಞಾನ ಇರುವಂತದ್ದು, ಎಲ್ಲಾನು ಬ್ಯಾಲೆನ್ಸ್ ತಗೊಂಡ್ಬರುವಂತ ವ್ಯಕ್ತಿಗಳು ನೀವಾಗಿದ್ದೀರಾ. ಎಂತದೇ ಅದ್ರಲ್ಲಿ ಚಾಲೆಂಜ್ ಬರ್ಲಿ, ಒಂದು ಚಾಲೆಂಜ್ ಬಂದ್ರು ನಿಮಗೆ ಅದು ನನಗೆ ಏನು ಹಾರ್ಮ್ ಆಗ್ತಾ ಇದೆ, ಕೆಟ್ಟದಾಗ್ತಾ ಇದೆ ಅಂದ್ರೂ ಅದನ್ನ ನೀವು ಪರಿವರ್ತನೆ ಮಾಡುವಂತ, ಆ ಡೆತ್ ನ ಪರಿವರ್ತನೆ ಮಾಡುವಂತ ವ್ಯಕ್ತಿಗಳು, ಅದನ್ನ ಪ್ರೀತಿಗೆ ಟರ್ನ್ ಮಾಡುವಂತ ವ್ಯಕ್ತಿಗಳು. ಆ ಒಂದು ಎಂತದೇ ಆಬ್ಸ್ಟಿಕಲ್ಸ್ ನೋಡಿ, ಇಲ್ಲೂ ವಾಟ್ಸ್ಗಳಿದೆ, ಇಲ್ಲೂ ವಾಟ್ಸ್ ಇದೆ. ಇಲ್ಲಿ ನೀವು ಹೋಗೋ ದಾರಿಲಿ ಇದು ಇದೆ. ಇವಾಗ ಅದನ್ನ ತೆಗೆದು ನೀವು ತೆರವು ಮಾಡಿದೀರಾ. ಅದು ಯಾವುದೇ ಒಂದು ಅಡೆತಡೆ ಇಲ್ದೇನೆ ನಿಮ್ಮ ದಾರಿನ ನೀವು ಸಲೀಸ್ ಮಾಡ್ಕೊಳ್ಳೋ ಅಂತ ವ್ಯಕ್ತಿಗಳು. ನಿಮ್ಗೆ ಏನೇ ಒಂದು ಚಾಲೆಂಜ್ ಬಂದ್ರು ಅದನ್ನ ಸರಿ ಮಾಡ್ಕೊಂಡು ಅದನ್ನ ಪ್ರೀತಿಯಿಂದ ಗೆಲ್ಲೋ ಅಂತ ವ್ಯಕ್ತಿಗಳು. ನೋಡಿ ಅದನ್ನ ಪ್ರೀತಿಯಿಂದ ಗೆಲ್ತೀರಾ. ಎಂತದೇ ಸಿಚುಯೇಷನ್ ಇದ್ರೂನು, ಆ ನರಕ ಇದ್ರೂನು ಸ್ವರ್ಗ ಮಾಡುವಂತ ವ್ಯಕ್ತಿಗಳು ನೀವಾಗಿದ್ದೀರಾ ಅನ್ನೋದು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಎಂತದೇ ನೆಗೆಟಿವಿಟಿ ಇದ್ರೂನು ಅದನ್ನ ಹೀಲ್ ಮಾಡ್ಬಿಡ್ತೀರಾ. ನೋಡಿ ನೀವು ಕೂತಿರೋ ಕಡೆ ಎಲ್ಲ ಹಿಂಗೆ ಗ್ರೀನ್ ಲೈಟ್ ಇದೆ. ಆ ನೆಗೆಟಿವಿಟಿನ ನೀವು ಹೀಲ್ ಮಾಡುವಂತ ವ್ಯಕ್ತಿಗಳಾಗಿದ್ದೀರಾ. ನೋಡಿ ನೀವು ಸೆಲೆಕ್ಟ್ ಮಾಡಿರೋದು ಕೂಡ ಬ್ಲ್ಯಾಕ್ ಟರ್ಮಲಿನ್. ಆ ಒಂದು ಶಕ್ತಿ ನಿಮ್ಮಲ್ಲಿದೆ. ನೋಡಿ ಇಲ್ಲಿ ಇವ್ರ ಡ್ರೆಸ್ ಹೆಚ್ಚು ಕಡಿಮೆ ಒಂದೇ ತರ ಇದೆ. ಎಂತದೇ ನೆಗೆಟಿವಿಟಿ ಇದ್ರೂ ಇಲ್ಲಿ ಜ್ವಾಲಾಮುಖಿ ಇದೆ, ಆದ್ರೂ ನೀವು ಧೃತಿಗೆಡಲ್ಲ, ಅದನ್ನ ಶಮನ ಮಾಡ್ತೀರಾ. ಒಂದು ನೋಡಿ ಲಿಂಕ್ ಕಾರ್ಡ್ ಮೇಲ್ ಬಂದಿದೆ, ಅದು ಹೀಲ್ ಮಾಡುವಂತಹ ಶಕ್ತಿ, ಅದನ್ನ ನಾಶ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಅಂತ ಒಂದು ದೃಢಕಾಯ ಉಳ್ಳ ವ್ಯಕ್ತಿ ನೀವು. ನಿಮ್ಮ ಒಂದು
ಎಂತ ಒಂದೇ ಸಿಚುಯೇಷನ್ ಇದ್ರೂ ಅದನ್ನ ನೀವು ಸರಿ ಮಾಡಿ ಅದನ್ನ ಪ್ರೀತಿಯಿಂದ ಒಂದು ಬ್ಯಾಲೆನ್ಸ್ ತಗೊಂಡ್ಬರ್ತೀರಲ್ಲ, ಆ ಗುಣ ನನಗೆ ಬಹಳ ಇಷ್ಟ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ಆ ಒಂದು ಜ್ಞಾನ, ಆ ಒಂದು ನೋಡಿ ಇಲ್ಲಿ ಪ್ರೀತಿ ಫ್ಲೋ ಆಗ್ತಾ ಇದೆ. ಯಾವುದೇ ಒಂದು ಗೊಂದಲಗಳಿದ್ರು ಆ ಗೊಂದಲದಿಂದ ನೀವು ಆ ಪ್ರೀತಿನ ಸುರಿಮಳೆಯನ್ನ ತಂದ್ಕೊಡೋದು, ನಿಮ್ಮ ಮೇಲೆ ಆ ಪ್ರೀತಿಗೆ ನಾನು ಪ್ರೊಟೆಕ್ಷನ್ ಆಗಿದ್ದೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಂಥದೇ ಒಂದು ಸಿಚುಯೇಷನ್ ಆದ್ರೂ ಅದನ್ನ ನೀವು ಶಿಲ್ಪಿಯಾಗಿ ಅದನ್ನ ಕೆತ್ತಿ ಅದನ್ನ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಂತ ವ್ಯಕ್ತಿಯ ದೈವಿಕತ್ವ ಉಳ್ಳಂತ ವ್ಯಕ್ತಿ ನೀವಾಗಿದ್ದೀರಾ. ಅದು ನಂಗೆ ಬಹಳ ಇಷ್ಟ. ಎಂಥದೇ ತಲೆ ಕೆಳಗಾಗಿರೋ ವಿಷಯ ಇದ್ರೂ ಅದನ್ನ ನೀವು ನಿಮ್ಮ ಒಂದು ಪರಿಜ್ಞಾನದಿಂದ ಅದನ್ನ ಸರಿ ಮಾಡ್ಬಿಡ್ತೀರಾ ಅಂತ ವ್ಯಕ್ತಿಗಳು ನೀವು. ಅದನ್ನ ನೀವು ಪೂಜಿಸುವಂತ ಒಂದು ದೈವ ನಿಮ್ಮಲ್ಲಿ ಅದನ್ನ ಗುರುತಿಸಿದೆ. ನೀವೊಂದು ಸ್ಟಾರ್ ಸೀಡ್ಸ್. ಅದನ್ನ ಹೇಳ್ಬಾರ್ದು ಅಂದ್ರೂ ಅದು ಹೇಳ್ಬೇಕಂತ ಬಂತು, ಯಾಕಂದ್ರೆ ಇಲ್ಲೂ ಸ್ಟಾರ್ ಬಂದಿದೆ, ಇಲ್ಲೂ ಸ್ಟಾರ್ ಬಂದಿದೆ. ಸ್ಟಾರ್ ಕಾರ್ಡ್ ಆ ತರ ಒಂದು ಶೈನ್ ಆಗುವಂತ ವ್ಯಕ್ತಿ, ಆ ಸ್ಟಾರ್ ರೀತಿ ನೀವು ಶೈನ್ ಆಗುವಂತ ವ್ಯಕ್ತಿ. ನೀವು ಇದ್ದ ಕಡೆ ಆ ಸಿಡಿಲು ಕೂಡ ಹತ್ರ ಸುಳಿಯಲ್ಲ. ಆ ತರ ಒಂದು ಈಗ ನೋಡಿ ಇಲ್ಲಿ ಇದು ಒಂದು ಬಂತು. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಈ ತರ ಸಿಡ್ಲು ಬರುತ್ತೆ ಅನ್ಬಿಟ್ಟು ಬಾಗ್ಲ ಹತ್ರ ಈ ತರ ಕುಡ್ಲಿ ಇಡ್ತಾ ಇದ್ರು. ಆ ತರ ಒಂದು ಆ ಪ್ರೊಟೆಕ್ಷನ್, ನಿಮ್ಮ ಒಂದು ಆ ನೇರ ನುಡಿ, ಒಂದು ಅಸತ್ಯಗಳನ್ನ ತಿಳ್ಕೊಳ್ಳೋ ಅಂತ ವ್ಯಕ್ತಿ, ಬೇರೆಯವರಲ್ಲಿ ಯಾವುದೇ ಒಂದು ಒಳ್ಳೇದಿರ್ಲಿ ಕೆಟ್ಟದಲ್ಲಿ ಅದನ್ನ ಗುರ್ತಿಸಿ ಅವ್ರಿಗೆ ಕೆಟ್ಟದಿದ್ರೆ ಕೆಟ್ಟದು, ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಗೆ ಹೇಳುವಂತ ಗುಣ ಇದೆಯಲ್ಲ, ಅದಕ್ಕೆ ನಾನು ಪ್ರೊಟೆಕ್ಷನ್ ಆಗಿದ್ದೀನಿ. ನಿಮ್ಗೆ ಯಾವ ಸಿಡಿಲು ತಾಕದಂಗೆ ನಾನು ನಿಮ್ಮ ಜೊತೆಲಿದ್ದೀನಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ನಿಮ್ಮ ಒಂದು ಗುಣ ಯಾವಾಗ್ಲೂ ಶೈನ್. ಇಲ್ಲಿ ಸ್ಟಾರ್ ಸೀಡ್ಸ್ ಅನ್ನಲ್ಲ, ಅದಕ್ಕೆ ಡಿವೈನ್ ಹೇಳ್ತಾ ಇದ್ದಾರೆ ಸ್ಟಾರ್ ಸೀಡ್ಸ್ ಎಲ್ಲಾರು ಭಗವಂತನ ಮಕ್ಕಳು. ಆದ್ರೆ ಇಲ್ಲಿ ನಿಮ್ಮ ಆ ಗುಣ ಶೈನ್ ಆಗ್ತಾ ಇದೆ, ಅದು ನನಗೆ ತುಂಬಾ ಅದು ನನ್ನನ್ನೇ ಹೀಲ್ ಮಾಡ್ತಾ ಇದೆ ಅನ್ನೋದು. ದೇವರು ನಾನಾಗಿದ್ರು, ಭಗವಂತ ನಾನಾಗಿದ್ರು ಅದು ನನ್ನನ್ನ ಹೀಲ್ ಮಾಡ್ತಾ ಇದೆ. ನಿನ್ನನ್ನು ನೋಡಿ ನಾನು ಅದು ಒಂಥರ ಸಂಮೋಹಿನಿ ಕೂಡ ಆಗಿದ್ದೀನಿ ಅನ್ನೋದು. ಆ ತರ ಒಂದು ಎಂತದೇ ಒಂದು ನೆಗೆಟಿವಿಟಿ ಇದ್ರು ನೋಡಿ, ಇನ್ನೊಂದು ಮೆಸೇಜ್ ಕೊಟ್ರು. ಏನಂತ ಹೇಳಿದ್ರೆ, ಎಂತ ನೆಗೆಟಿವಿಟಿ ಇದ್ರು ಅದನ್ನ ನೀವು ತಣ್ಣಗ್ ಮಾಡ್ಬಿಡ್ತೀರಾ, ಸಂಮೋಹಿನಿ ಮಾಡ್ಬಿಡ್ತೀರಾ ಅಂತ ಒಂದು ಜ್ಞಾನದಲ್ಲಿ ಅನಂತತೆ ನಿಮ್ಗೆ ಹೆಚ್ಚಿದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ಅದನ್ನ ನಾನು ಗಮನಿಸಿದ್ದೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಬ್ಲ್ಯಾಕ್ ಟರ್ಮಲಿನ್ ಸ್ಟೋನ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.